ಎಲ್ಲರಿಗೂ ನಮಸ್ಕಾರ. ದೇವರ ನಾಡಾಗಿರುವ ಕೇರಳವು ಪ್ರಾಕೃತಿಕ ಸೌಂದರ್ಯ ಹಾಗೂ ತನ್ನ ಸಂಸ್ಕೃತಿಗೆ ಹೆಸರುವಾಸಿಯಾಗಿರುವಂತಹ ತಾಣ. ಇಲ್ಲಿಗೆ ಪ್ರವಾಸಕ್ಕಾಗಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ನೋಡಲೇಬೇಕಾದಂತಹ ಒಂದಷ್ಟು ಪ್ರವಾಸಿ ತಾಣಗಳೇ ಇವೆ. ಅದ್ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಬನ್ನಿ. ಕೇರಳಕ್ಕಂತೂ ಬೆಂಗಳೂರಿನಿಂದ 556 ಕಿಲೋಮೀಟರ್ಸ್ ಆಗತ್ತೆ. ಮೈಸೂರಿನಿಂದ 403 ಕಿಲೋಮೀಟರ್ಸ್ ಆಗತ್ತೆ. ಪೆರಿಯಾರ್ ನ್ಯಾಷನಲ್ ಪಾರ್ಕ್. ಕೇರಳದಲ್ಲಂತೂ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನವು ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಈ ನ್ಯಾಷನಲ್ ಪಾರ್ಕ್ ತಮಿಳುನಾಡು ಬಾರ್ಡರ್ ಉದ್ದಕ್ಕೂ ಸೌತ್ ವೆಸ್ಟರ್ನ್ ಘಾಟ್ಸ್ಗಳ ಏಲಕ್ಕಿ ಬೆಟ್ಟಗಳು ಮತ್ತು ಪಂಡಲಂ ಬೆಟ್ಟಗಳ ಮೇಲೆ ಲೊಕೇಟ್ ಆಗಿದೆ. ಹಾಗೆ ಇಲ್ಲಿ ವಿಶಾಲವಾದ ಮಸಾಲೆ ತೋಟಗಳನ್ನು ಸಹ ನೀವು ಕಣ್ತುಂಬಿಸಿಕೊಳ್ಳಬಹುದು ಮತ್ತು ವಿವಿಧ ಕ್ರೀಡೆಗಳನ್ನು ಸಹ ಆನಂದಿಸಬಹುದು. ಪೆರಿಯಾರ್ ಅರಣ್ಯದಲ್ಲಿ ನೀವು ರಾತ್ರಿ ಕೂಡ ಟ್ರೆಕ್ಕಿಂಗ್ ಅನ್ನ ಆನಂದಿಸಬಹುದು. ಹಾಗೆ ನಿಮಗೆ ಬೇಕಾದಂತೆ ಬಿದಿರಿನ ಸಫಾರಿ, ಆನೆ ಸಫಾರಿ ಹಾಗೆ ಜೀಪ್ ಸಫಾರಿಯ ಅನುಭವವನ್ನು ಸಹ ಆನಂದಿಸಬಹುದು. ಕೇರಳಕ್ಕೆ ಪ್ರವಾಸಕ್ಕೆ ಹೋದಾಗ ಇಲ್ಲಿಗೆ ಹೋಗ್ಲಿಕ್ಕೆ ಮಿಸ್ ಮಾಡಲೇಬೇಡಿ. ಕೊಚ್ಚಿ. ಕೊಚ್ಚಿ ಅಂತೂ ಕನಿಷ್ಠ ಅಂದ್ರೂ 600 ವರ್ಷಗಳ ಹಿಂದಿನ ವ್ಯಾಪಾರ ಇತಿಹಾಸವನ್ನ ಹೊಂದಿದೆ. ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯಲ್ಪಡುವ ಈ ನಗರವು ಕೇರಳದ ಆರ್ಥಿಕ, ವಾಣಿಜ್ಯ ಮತ್ತು ಕೈಗಾರಿಕಾ ರಾಜಧಾನಿಯಾಗಿದೆ. ಕೊಚ್ಚಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಅಂದ್ರೆ ಇದೊಂದು ದೊಡ್ಡ ಕಾರ್ನಿವಲ್ ಅಂತಾನೆ ಹೇಳ್ಬಹುದು. ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಡಿಸ್ಟ್ರಿಕ್ಟ್ ಟೂರಿಸಂ ಪ್ರಮೋಷನ್ ಕೌನ್ಸಿಲ್ ಅವರು ಈ ಇಡೀ ಕಾರ್ನಿವಲ್ ಅನ್ನ ಆಯೋಜಿಸ್ತಾರೆ. ಇಲ್ಲಂತೂ ಸಾಂಸ್ಕೃತಿಕ ಪ್ರದರ್ಶನಗಳು, ಹಾಗೆ ಇಲ್ಲಿ ತುಂಬಾ ತರಹದ ತಿಂಡಿ ತಿನಿಸುಗಳನ್ನ ಮಾರ್ತಾರೆ ಮತ್ತು ಇಲ್ಲಿ ಬೈಕ್ ಮತ್ತು ಸೈಕಲ್ ರೇಸಿಂಗ್ ಇರುತ್ತೆ. ಬೀಚ್ ಫುಟ್ಬಾಲ್, ಆರ್ಟ್, ಗೇಮ್ಸ್, ಇನ್ನು ಸಾಕಾದಷ್ಟು ಆಕ್ಟಿವಿಟೀಸ್ ಅನ್ನ ಇಲ್ಲಿ ಆನಂದಿಸಬಹುದು. ಡಿಸೆಂಬರ್ 25ರ ಮೇಲೆ ನೀವೇನಾದ್ರೂ ಕೊಚ್ಚಿಗೆ ಹೋಗ್ತಾ ಇದ್ರೆ ಇಲ್ಲಿಗೂ ಕೂಡ ಭೇಟಿ ನೀಡಲಿಕ್ಕೆ ಮರೆಯಲೇಬೇಡಿ. ಹಾಗೆ ಮತ್ತೊಂದೇನು ಅಂದ್ರೆ ಕೊಚ್ಚಿಯನ್ನ ಕೇರಳದ ಹಣಕಾಸು, ವಾಣಿಜ್ಯ ಮತ್ತು ಕೈಗಾರಿಕಾ ರಾಜಧಾನಿ ಎಂದೇ ಕರೆಯಲಾಗುತ್ತೆ. ಮುನ್ನಾರ್. ದಕ್ಷಿಣ ಭಾರತದ ಅತಿ ದೊಡ್ಡ ಚಹಾ ತೋಟ ಪ್ರದೇಶಗಳಲ್ಲಿ ಒಂದಾದ ಮುನ್ನಾರ್ ಕೇರಳದ ಅತ್ಯಂತ ಸುಂದರವಾದ ಮತ್ತು ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಮುನ್ನಾರ್ನ ಗಿರಿಧಾಮವು ಚಹಾ ತೋಟಗಳು, ಹಚ್ಚು ಹಸಿರು ಮತ್ತು ಕಲ್ಲಿನ ಶಿಖರಗಳಿಗೆ ಹೆಸರುವಾಸಿಯಾಗಿದೆ. ಇದಂತೂ ಕೇರಳ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿದೆ. ಹಾಗೆ ಮತ್ತೊಂದೇನು ಅಂದ್ರೆ ಇದು ವಿಶ್ವದ ಅತಿ ದೊಡ್ಡ ಚಹಾ ತೋಟಗಳ ವಾಣಿಜ್ಯ ಕೇಂದ್ರವಾಗಿ ಸಹ ಕಾರ್ಯನಿರ್ವಹಿಸುತ್ತೆ. ಇದಲ್ಲದೆ ಮುನ್ನಾರ್ ಅನೇಕ ಸಂರಕ್ಷಿತ ಪ್ರದೇಶಗಳನ್ನ ಹೊಂದಿದೆ. ಇದು ನೀಲಗಿರಿ, ಥಾರ್ ಮತ್ತು ನೀಲಗುರಿಂಜಿಯಂತಹ ಎಂಡೇಂಜರ್ಡ್ ಸ್ಪೀಶೀಸ್ಗೂ ಸಹ ನೆಲೆಯಾಗಿದೆ. ಅಂದ್ರೆ ಅಳಿವಿನಂಚಿನಲ್ಲಿರುವಂತಹ ಸ್ಪೀಶೀಸ್ ಗಳಿಗೆ ನೆಲೆಯಾಗಿದೆ. ಹಾಗೆ ಇದು ಮಟುಪಟ್ಟಿ, ನಲ್ಲತ್ತನ್ನಿ ಮತ್ತು ಪೆರಿಯಾರ್ ಎನ್ನುವ 3 ನದಿಗಳ ದಡದಲ್ಲಿದೆ. ಅದಕ್ಕೆ ಇದಂತೂ ಕೇರಳದಲ್ಲಿ ನೋಡಲೇಬೇಕಾದಂತಹ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಅಲಪ್ಪಿ. ಲಕಾಡಿವ್ ಸಮುದ್ರ ಅಂದ್ರೆ ಇದನ್ನ ಲಕ್ಷದ್ವೀಪ್ ಸಮುದ್ರ ಅಂತ ಸಹ ಕರೆಯಲಾಗುತ್ತೆ. ಈ ಸಮುದ್ರದ ಗಡಿಯಲ್ಲಿ ಇದು ಇಂಟರ್ಲಿಂಕಿಂಗ್, ಪಾಮ್ ಫ್ರಿಡ್ಜ್ ಕಾಲುವೆಗಳ ಹಿನ್ನೀರು ಮತ್ತು ಆಯುರ್ವೇದದ ರೆಸಾರ್ಟ್ ಗಳಿಗೆ ಹೆಸರುವಾಸಿಯಾಗಿದೆ. ಪಾಮ್ ಫ್ರಿಡ್ಜ್ ಅಂದ್ರೆ ಪಾಮ್ ಮರಗಳು ಸಾಲಾಗಿ ನಿಂತಿರೋದು. ಪ್ರಶಾಂತವಾದ ಹಿನ್ನೀರಿನ ಮೂಲಕ ಹಾದು ಹೋಗುವ ಹೌಸ್ ಬೋಟ್ ವಿಹಾರಗಳಿಗೆ ಅಲಪ್ಪೆ ತುಂಬಾ ಜನಪ್ರಿಯವಾಗಿದೆ. ಇನ್ನೊಂದೇನು ಅಂದ್ರೆ ಬಹಳಷ್ಟು ಜನರು ಹನಿಮೂನ್ಗಾಗಿನೇ ಈ ಬೋಟ್ಗಳನ್ನ ಬುಕ್ ಮಾಡ್ಕೊಳ್ತಾರೆ. ಅಲ್ಲಿ ನೀವು ಹಸಿರು ಭತ್ತದ ಗದ್ದೆಗಳು, ತೆಂಗಿನ ತೋಟಗಳು, ಹಗ್ಗ ತಯಾರಿಕೆ ಚಟುವಟಿಕೆಗಳು, ಕೇರಳದ ಸ್ಥಳೀಯ ಜೀವನ ಶೈಲಿಯನ್ನ ಕಣ್ತುಂಬಿಸಿಕೊಳ್ಳಬಹುದು. ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸಾಂಪ್ರದಾಯಿಕ ದೋಣಿ ಸವಾರಿ ಸ್ಪರ್ಧೆಗಳನ್ನ ಆಯೋಜಿಸಲಾಗುತ್ತೆ. ಇದನ್ನಂತೂ ಆ ತಿಂಗಳುಗಳಲ್ಲಿ ನೀವು ಹೋದಾಗ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಲೇಬೇಡಿ. ವಾಯನಾಡು. ವಾಯನಾಡು ಐತಿಹಾಸಿಕ ಗುಹೆಗಳು, ಜಲಪಾತಗಳು, ಔಷಧೀಯ ಸಸ್ಯಗಳು, ಅಭಯಾರಣ್ಯ, ರೆಸಾರ್ಟ್ಗಳು ಹಾಗೆ ಹೋಮ್ ಸ್ಟೇಗಳಿಗೆ ಪ್ರಸಿದ್ಧ ಹೊಂದಿದೆ. ವಾಯನಾಡು ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳ ಗಡಿಭಾಗದಲ್ಲಿರೋದ್ರಿಂದ ಪ್ರವಾಸಿಗರಿಗೆ ಇಲ್ಲಿ ಸಾಕಷ್ಟು ಆಯ್ಕೆಗಳೇ ಇವೆ. ಇಲ್ಲಿನ ಐತಿಹಾಸಿಕ ಗುಹೆಗಳಿಗೆ ಟ್ರೆಕ್ಕಿಂಗ್ ಕೈಗೊಳ್ಳುವುದು, ಹಾಗೆ ಇಲ್ಲಿನ ರೆಸಾರ್ಟ್ಗಳಲ್ಲಿ ಕಾಲ ಕಳೆಯೋದು, ಆನೆಗಳ ವೀಕ್ಷಣೆ, ಪ್ರಕೃತಿ ಸೌಂದರ್ಯ, ತಂಪಾದ ವಾತಾವರಣವು ನಿಮಗೆ ಒಂದು ವಿಭಿನ್ನ ಅನುಭವವನ್ನೇ ಕೊಡುತ್ತೆ. ಕುಮಾರಕೊಂ. ಅಲಪ್ಪೆಯಂತೆ ಕುಮಾರಕೊಂ ಕೂಡ ಕೇರಳದ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಕುಮಾರಕೋಮ್ ಎನ್ನುವುದು ನದಿಗಳಿಂದ ನಿರ್ಮಿಸಲಾದ ಸಣ್ಣ ಸಣ್ಣ ಮಾನವ ನಿರ್ಮಿತ ದ್ವೀಪಗಳ ಸಮೂಹವಾಗಿದೆ. ಇಲ್ಲಂತೂ ನೀವು ಬ್ಯಾಕ್ ವಾಟರ್ ಬೋಟಿಂಗ್ ಅನ್ನ ಆನಂದಿಸಬಹುದು.
ಬೋಟಿಂಗ್ ಜೊತೆಗೆ ಫಿಶಿಂಗ್ಗೂ ಕೂಡ ಅವಕಾಶವಿರುತ್ತೆ. ಕುಮಾರಕೋಮ್ ಪಕ್ಷಿಧಾಮ ಕೂಡ ಇಲ್ಲಿದೆ. ಕುಮಾರಕೋಮ್ ಅಂತೂ ನಿಸ್ಸಂದೇಹವಾಗಿ ಕೇರಳದ ಅತ್ಯಂತ ಕಾಂತೀಯ ತಾಣವಾಗಿದೆ. ಗ್ರಹದ ಎಲ್ಲೆಡೆಯಿಂದ ಇದು ಜನರನ್ನ ಆಕರ್ಷಿಸುತ್ತೆ. ಈ ಸ್ವರ್ಗೀಯ ತೇಲುವ ಭೂಮಿಯು ಮಾತೃ ಪ್ರಕೃತಿಯ ಶುದ್ಧ ಕಲಾತ್ಮಕ ಕೆಲಸವಾಗಿದೆ. ಈ ತೇಲುವ ಭೂಮಿಗೆ ಪ್ರವಾಸಕ್ಕೆ ಹೋಗಲು ಪ್ರವಾಸಿಗರಂತೂ ತುಂಬಾನೇ ಖುಷಿ ಪಡ್ತಾರೆ. ಇಡುಕ್ಕಿಯಲ್ಲಂತೂ ವಿಶೇಷವಾಗಿ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡದಾದ ಆರ್ಚ್ ಡ್ಯಾಮ್ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಭಾರತದ ಅತಿ ಎತ್ತರದ ಶಿಖರವಾದ ಆನೆಮುಡಿಯನ್ನ ಕಣ್ತುಂಬಿಸಿಕೊಳ್ಳಬಹುದು. ಇಡುಕ್ಕಿಯಂತೂ ಪರ್ವತಗಳಿಂದ ಆವೃತವಾದ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿದೆ. ಕುರಾವನ್ ಮತ್ತು ಕುರತಿ ಪರ್ವತಗಳ ಉದ್ದಕ್ಕೂ ನಿರ್ಮಿಸಲಾದ ಇಡುಕ್ಕಿ ಆರ್ಚ್ ಡ್ಯಾಮ್ ಅಂತೂ ಪ್ರವಾಸಿಗರು ನೋಡಲೇಬೇಕಾದಂತಹ ಒಂದು ಆಕರ್ಷಣೀಯ ಸ್ಥಳವಾಗಿದೆ. ಹಾಗೆ ಇಡುಕ್ಕಿ ಕೇರಳದ ಅತ್ಯಂತ ಪ್ರಕೃತಿ ಸಮೃದ್ಧ ಪ್ರದೇಶಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿಗೆ ಹೋದಾಗ ನೀವು ಕೆಲವು ವನ್ಯಜೀವಿ ಅಭಯಾರಣ್ಯಗಳನ್ನು ಸಹ ಕಣ್ತುಂಬಿಸಿಕೊಳ್ಳಬಹುದು. ಪೊನ್ಮುಡಿ. ಕೇರಳದ ಕಾಶ್ಮೀರ ಎಂದೇ ಕರೆಯಲಾಗುವ ಪೊನ್ಮುಡಿ ಕೇರಳದ ಪ್ರಮುಖ ಹನಿಮೂನ್ ತಾಣಗಳಾಗಿವೆ. ಹಾಗೆ ಪೊನ್ಮುಡಿ ಬ್ಯಾಕ್ ಪ್ಯಾಕಿಂಗ್ ಮತ್ತು ಟ್ರೆಕ್ಕಿಂಗ್ ಗಳಿಗೆ ಸೂಕ್ತ ತಾಣವಾಗಿದೆ. ಹಾಗೆ ಪೊನ್ಮುಡಿ ಪ್ರದೇಶದಲ್ಲಿರುವ ಅತ್ಯಂತ ಎತ್ತರದ ಪರ್ವತವಾದ ಅಗಸ್ತ್ಯರ್ ಕೂಡಂನಲ್ಲಿ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಮಿಸ್ ಮಾಡಲೇಬೇಡಿ. ಈ ಪೀಕ್ ಅಂತೂ 1868 ಫೀಟ್ ಎತ್ತರವನ್ನ ಹೊಂದಿದೆ. ಥಲಸೆರಿ ಕೇರಳದ ಕರಾವಳಿ ಪಟ್ಟಣವಾಗಿದ್ದು ಅರೇಬಿಯನ್ ಸಮುದ್ರದ ತೀರದಲ್ಲಿ ನೆಲೆಸಿದೆ ಮತ್ತು ರೋಮಾಂಚಕ ಸಂಸ್ಕೃತಿಯನ್ನು ಸಹ ಹೊಂದಿದೆ. ಶ್ರೀಮಂತ ಇತಿಹಾಸ ಮತ್ತು ಪರಂಪರೆಯಲ್ಲಿ ಮುಳುಗಿರುವ ಈ ಪಟ್ಟಣವು ರಾಜ್ಯದ ಆರಂಭಿಕ ಬ್ರಿಟಿಷ್ ನೆಲೆನಾಡುಗಳಲ್ಲಿ ಒಂದಾಗಿದೆ. ಥಲಸೆರಿ ಅಂತೂ ಅದ್ಭುತ ಪ್ರಕೃತಿ ಸೌಂದರ್ಯದ ಪ್ರತಿಬಿಂಬವಾಗಿದೆ. ಕೋವಲಂ ಬೀಚ್ ಅಲ್ಲಂತೂ ಸರ್ಫಿಂಗ್, ವುಡನ್ ಮತ್ತು ಮೋಟಾರ್ ಬೋಟ್ಗಳಲ್ಲಿ ಸವಾರಿ ಮಾಡಬಹುದು. ಕೋವಲಂ ಬೀಚ್ ಪಟ್ಟಣವು 3 ಪ್ರಸಿದ್ಧ ಕಡಲು ತೀರಗಳಾದ ಲೈಟ್ ಹೌಸ್ ಬೀಚ್, ಸಮುದ್ರ ಬೀಚ್ ಹಾಗೂ ಹವಾ ಬೀಚ್ ಅನ್ನ ಹೊಂದಿದೆ. ಇದು ಒಟ್ಟಾಗಿ ತನ್ನ ಭವ್ಯವಾದ ಕಲ್ಲಿನ ಅರ್ಧಚಂದ್ರಾಕಾರವನ್ನ ರೂಪಿಸುತ್ತೆ. ಕೋವಲಂ ಅಂದ್ರೆ ತೆಂಗಿನ ಮರಗಳ ತೋಪು ಅಂತ ಅರ್ಥ. ಈ ಪುಟ್ಟ ಪಟ್ಟಣವು ಹೆಚ್ಚಿನ ಸಂಖ್ಯೆಯಲ್ಲಿ ತೆಂಗಿನ ಮರಗಳನ್ನ ಹೊಂದಿದೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ ಕೋವಲಂ ಯೋಗ ಮತ್ತು ಆಯುರ್ವೇದದ ಚಿಕಿತ್ಸೆಗಾಗಿ ಪ್ರಸಿದ್ಧಗೊಂಡಿದೆ. ಹಾಗೆ ಇಲ್ಲಿಗೆ ಹೋದಾಗ ನೀವು ಮಸಾಲೆ ಸಾಮಗ್ರಿಗಳು, ಮರದ ಮೂರ್ತಿಗಳು ಹಾಗೆ ಹ್ಯಾಂಡಿಕ್ರಾಫ್ಟ್ ವಸ್ತುಗಳನ್ನ ಶಾಪಿಂಗ್ ಮಾಡ್ಲಿಕ್ಕೆ ಮರಿಲೇಬೇಡಿ. ಪೋವಾರ್ ಒಂದು ಸುಂದರವಾದ ದ್ವೀಪವಾಗಿದ್ದು ಹೊಳೆಯುವ ಮರಗಳು, ಪ್ರಶಾಂತ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಮೃದುವಾದ ತಂಗಾಳಿಯನ್ನ ಹೊಂದಿದೆ. ಹಾಗೆ ಇದಂತೂ ತಿರುವನಂತಪುರದಿಂದ ಜಸ್ಟ್ 27 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಇದೊಂದು ಸಣ್ಣ ಹಳ್ಳಿಗಾಡಿನ ಪಟ್ಟಣವಾಗಿದ್ದು ಹೆಚ್ಚಾಗಿ ಅನ್ವೇಷಿಸಿದ ಕಡಲ ತೀರಗಳು ಮತ್ತು ಕೇರಳದ ಸುಂದರವಾದ ಹಿನ್ನೀರು ಪಟ್ಟಣದ ಅತ್ಯಂತ ಗಮನಾರ್ಹ ಲಕ್ಷಣಗಳನ್ನ ಎತ್ತಿ ತೋರಿಸುತ್ತೆ. ಇಲ್ಲಿನ ಬಂಗಾರ ಬಣ್ಣದ ಮರಳು ಹಾಗೂ ಸೂರ್ಯಾಸ್ತವು ಒಂದು ರೊಮ್ಯಾಂಟಿಕ್ ಡೇಟ್ಗೆ ಸೂಕ್ತವಾದ ತಾಣವಾಗಿದೆ. ಹಾಗೆ ನೀವು ಎಲ್ಲೇ ಕಣ್ಣು ಹಾಯಿಸಿದ್ರೂ ತೆಂಗಿನ ಮರಗಳು ಮತ್ತು ಬಾಳೆ ತೋಟಗಳು ಕಾಣಲು ಸಿಗ್ತವೆ. ಹಾಗೆ ದೇಶದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೂ ಕೂಡ ನೀವು ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬಾರದು. ಈ ಸುಂದರವಾದ ನೋಟವನ್ನ ನೀವು ಕೇರಳಕ್ಕೆ ಹೋದಾಗ ಅನುಭವಿಸಲೇಬೇಕು. ತ್ರಿಸೂರ್. ಕೇರಳದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಕರೆಯಲಾಗುವ ತ್ರಿಸೂರ್ ಶಾಸ್ತ್ರೀಯ ಕೇರಳ ಪ್ರದರ್ಶನ ಕಲೆಗಳು, ಧಾರ್ಮಿಕ ತಾಣಗಳು ಮತ್ತು ಪ್ರಸಿದ್ಧ ಓಣಂ ಉತ್ಸವ, ತ್ರಿಸೂರ್ಪುರಂ ಉತ್ಸವ ಮತ್ತು ವಡಕ್ಕುನಾಥನ್ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ತ್ರಿಸೂರ್ ಅಂತೂ ಶ್ರೀಮಂತ ಕೇರಳ ಸಂಸ್ಕೃತಿಯನ್ನ ಹೊಂದಿದೆ. ಇಲ್ಲಿ ಆಚರಿಸಲಾಗುವ ಹಬ್ಬಗಳು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಸಾಕಷ್ಟು ಮಂದಿ ಪ್ರವಾಸದ ವೇಳೆಯಲ್ಲಿ ಹೊಸ ವಿಷಯಗಳನ್ನ ಅರಿತುಕೊಳ್ಳಲು ಬಯಸ್ತಾರೆ. ಒಂದೊಮ್ಮೆ ನೀವು ಕೂಡ ಇತಿಹಾಸ ಪೂರ್ವಕಾಲದ ಸ್ಥಳಗಳಿಗೆ ಭೇಟಿ ನೀಡಲು ಬಯಸ್ತಾ ಇದ್ರೆ ತ್ರಿಸೂರ್ಗೆ ನೀವು ಖಂಡಿತವಾಗಿ ಭೇಟಿ ನೀಡಲೇಬೇಕು. ಕೊಲ್ಲಂ ಕೇರಳದ ಹಿನ್ನೀರಿನ ತಾಣಗಳಲ್ಲಿ ಒಂದಾಗಿದೆ. ಇದು ಅಷ್ಟಮುಡಿ ಸರೋವರದ ತೀರದಲ್ಲಿದ್ದು ಪ್ರಮುಖ ಪ್ರವಾಸಿ ತಾಣವಾಗಿದೆ.
ಹಾಗೆ ಗೋಡಂಬಿಗಳ ಸಂಸ್ಕರಣೆಗೆ ಇದು ಬಹಳ ಪ್ರಸಿದ್ಧವಾಗಿದೆ. ವರ್ಷಪೂರ್ತಿ ಪ್ರಯಾಣಿಕರನ್ನ ಆಕರ್ಷಿಸುವ ಕೊಲ್ಲಂನಲ್ಲಿ ಸುಂದರವಾದ ಕಡಲ ತೀರಗಳು, ಸರೋವರಗಳಿವೆ. ಪ್ರಮುಖ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರವೂ ಆಗಿರುವ ಕೊಲ್ಲಂನಲ್ಲಿ ಕ್ರಿಸ್ತಶಕ 1700ರಲ್ಲಿ ನಿರ್ಮಿಸಲಾದ ಹಲವಾರು ಚರ್ಚುಗಳು ಮತ್ತು ಮಸೀದಿಗಳಿವೆ. ಕೊಲ್ಲಂನ ಪ್ರಸಿದ್ಧ ಕಾರ್ಯಕ್ರಮಗಳಲ್ಲಿ ಕೊಲ್ಲಾಡ ಬೋಟ್ ರೇಸ್ ಕೂಡ ಒಂದು. ಈ ದೋಣಿ ಸ್ಪರ್ಧೆಯು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಚಳಿಗಾಲದಲ್ಲಂತೂ ಈ ನಗರಕ್ಕೆ ಭೇಟಿ ನೀಡಲು ಉತ್ತಮವಾದ ಸಮಯ ಅಂತಾನೆ ಹೇಳಬಹುದು. ವಾರ್ಕಲಾ. ವಾರ್ಕಲಾ ಕೇರಳದ ತಿರುವನಂತಪುರಂ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಕರಾವಳಿ ಪಟ್ಟಣವಾಗಿದ್ದು, ಸುಂದರವಾದ ಮರಳಿನ ಕಡಲು ತೀರಗಳು, ಚಿನ್ನದ ಸೂರ್ಯಾಸ್ತಗಳು ಮತ್ತು ರುಚಿಕರವಾದ ಆಹಾರವನ್ನ ಹೊಂದಿದೆ. ವಾರ್ಕಲಾ ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತಿಯುತ ಪರಿಸರದಿಂದ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ನೀವೇನಾದ್ರೂ ಶಾಂತವಾದ ಮತ್ತು ಅಡೆತಡೆಗಳಿಲ್ಲದ ಸ್ಥಳಗಳನ್ನ ಹುಡುಕ್ತಾ ಇದ್ರೆ ವಾರ್ಕಲಾ ನಿಮಗಾಗಿ ಕಾಯ್ತಾ ಇದೆ. 200 ವರ್ಷಗಳಿಗೂ ಹೆಚ್ಚು ಹಳೆಯದಾದ ದೇವಾಲಯವಾದ ಜನಾರ್ದನ ದೇವಾಲಯಕ್ಕೆ ಭೇಟಿ ನೀಡಲಿಕ್ಕೆ ಮರೆಯಲೇಬೇಡಿ. ವಾಗಮನ್. ವಾಗಮನ್ ಕೇರಳದ ಜನಪ್ರಿಯ ಗಿರಿಧಾಮವಾಗಿದೆ. ಈ ಪಟ್ಟಣವು ಪ್ರವಾಸಿಗರನ್ನ ಆಕರ್ಷಿಸಲು ಹಲವಾರು ಕಾರಣಗಳನ್ನೇ ಹೊಂದಿದೆ. ಇದನ್ನಂತೂ ಕಾಡುಗಳು ಮತ್ತು ಭತ್ತದ ಗದ್ದೆಗಳ ನಾಡು ಎಂದೇ ಕರೆಯಲಾಗುತ್ತೆ. ಹಾಗೆ ಇದರ ತಂಪಾದ ಹವಾಮಾನ ಮತ್ತು ರಮಣೀಯ ಭೂದೃಶ್ಯದಿಂದಾಗಿ ಮಿನಿ ಊಟಿ ಎಂದೇ ಕರೆಯಲ್ಪಡುತ್ತೆ. ವಾಗಮನ್ ಅಂತೂ ಪ್ರವಾಸಿಗರಿಗೆ ಸಾಕಷ್ಟು ಕೊಡುಗೆಗಳನ್ನ ನೀಡುವ ಸುಂದರವಾದ ಸ್ಥಳವಾಗಿದೆ. ನೀವು ಶೀಘ್ರದಲ್ಲೇ ಕೇರಳಕ್ಕೆ ಭೇಟಿ ನೀಡ್ತಾ ಇದ್ರೆ ವಾಗಮನ್ಗೂ ಕೂಡ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬೇಡಿ. ಯಾಕಂದ್ರೆ ಇಲ್ಲಿ ವಾಗಮನ್ ಜಲಪಾತ ಅಂತೂ ನೋಡಲೇಬೇಕಾದಂತಹ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಕಣ್ಣೂರು. ಈ ಕಣ್ಣೂರಂತೂ ಕೇರಳ ರಾಜ್ಯದ 4ನೆಯ ಅತಿ ದೊಡ್ಡ ನಗರವಾಗಿದೆ. ಕಣ್ಣೂರು ನಗರ ಕೇರಳದ ಕೈಮಗ್ಗ ಮತ್ತು ಜನಪದ ಸಂಸ್ಕೃತಿಯ ರಾಯಭಾರಿ ಎಂತಲೂ ಸಹ ಕರೆಯಲಾಗುತ್ತೆ. ಮುಖ್ಯವಾಗಿ ಇಲ್ಲಿನ ಕಡಲ ತೀರಗಳು ಪ್ರವಾಸಿಗರ ಮನಸೆಳೆಯುತ್ತೆ. ಮುಖ್ಯವಾಗಿ ಚಳಿಗಾಲದ ಸಂದರ್ಭದಲ್ಲಿ ಈ ತೀರಗಳಿಗೆ ಭೇಟಿ ನೀಡಿದಾಗ ಸಿಗುವ ಸಂತಸವೇ ವಿಶೇಷ. ಇಲ್ಲಿಗೆ ನೀವು ಪ್ರವಾಸಕ್ಕೆ ಹೋದಾಗ ಪೈತಲ್ಮಲಾ ಹಿಲ್ಸ್, ಪಯಂಬಲಂ ಬೀಚ್, ಮುಳಪ್ಪಿಲಂಗದ್ ಬೀಚ್ ಹಾಗೆ ಚತಮಂಗಲಂ ಹಿಲ್ಸ್ಗೆ ವಿಸಿಟ್ ಮಾಡ್ಲಿಕ್ಕೆ ಮಿಸ್ ಮಾಡೋಕ್ ಹೋಗಬೇಡಿ. ಇನ್ನು ಡೀಟೇಲ್ ಆಗಿ ಕಣ್ಣೂರ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ವಿಡಿಯೋನು ಕೂಡ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ. ಇವುಗಳಾಗಿದ್ವು ನೀವು ಕೇರಳಕ್ಕೆ ಪ್ರವಾಸಕ್ಕಾಗಿ ಹೋದಾಗ ಭೇಟಿ ನೀಡಲೇಬೇಕಾದ ಪ್ರವಾಸಿ ತಾಣಗಳು. ಈ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಮಿಸ್ ಮಾಡಲೇಬೇಡಿ.